ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ಓಕೆ, ನೋಡಿ ವಿದ್ಯಾರ್ಥಿಗಳೇ, ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಟ್ಟು 100 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ 10 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಇವತ್ತೇನು ನಾನು 10 ಪ್ರಶ್ನೆಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ 2 ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೋ ಅನ್ನೋದನ್ನ ನೀವು ಗಮನಿಸಬಹುದು. ಓಕೆ, ಪ್ರಶ್ನೆಗಳನ್ನ ಗಮನಿಸಿ. ಕ್ವಶನ್ ನಂಬರ್ 1, ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲಿಗರು ಯಾರು? ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲಿಗರು ಯಾರು? ಆಪ್ಷನ್ ಎ ಬಚೇಂದ್ರಿ ಪಾಲ್, ಆಪ್ಷನ್ ಬಿ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ, ಆಪ್ಷನ್ ಸಿ ನೀಲ್ ಆರ್ಮ್ಸ್ಟ್ರಾಂಗ್, ಆಪ್ಷನ್ ಡಿ ಕಲ್ಪನಾ ಚಾವ್ಲಾ. ಎಸ್, ನೋಡಿ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕು, ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಕೇಳ್ತಾ ಇರೋದು ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲಿಗರು. ಮೌಂಟ್ ಎವರೆಸ್ಟ್ ಶಿಖರವನ್ನ ಫಸ್ಟ್ ಹತ್ತಿದವ್ರು ಯಾರು ಅಂತ ಕೇಳ್ತಾ ಇದಾರೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಫಸ್ಟ್ ಟೈಮ್ ಹತ್ತಿದವರು ಯಾರು ಅಂದ್ರೆ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ಇದೇ ಕ್ವಶನ್ ಅನ್ನ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತದ ಮೊದಲ ಮಹಿಳೆ ಅಂತ ಕೇಳಿದ್ರೆ, ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಅವಾಗ ಬಚೇಂದ್ರಿ ಪಾಲ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ಗೆ ಸಂಬಂಧಪಟ್ಟಂತೆ ಏನ್ ಕ್ವಶನ್ ಬರ್ಬೋದು? ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಚಂದ್ರನ ಮೇಲೆ ಮೊದಲ ಬಾರಿಗೆ ಹೋದವರು ಅಥವಾ ಚಂದ್ರನ ಮೇಲೆ ಮೊದಲ ಬಾರಿಗೆ ಕಾಲಿಟ್ಟವರು ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್. ನೋಡಿ, ಅದಕ್ಕೆ ಹೇಳ್ತಕ್ಕಂಥದ್ದು ಕ್ವಶನ್ ಏನಿದೆ ಅದಕ್ಕಷ್ಟೇ ಸೀಮಿತ ಅಲ್ಲ, ಅದ್ರ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಈ ರೀತಿಯಾಗಿ ಒಂದು ಕ್ವಶನ್ ಬಂದಿದೆ ಅಂದ್ರೆ ಆ ಕ್ವಶನ್ ಆಚೆ ಈಚೆ ಏನಿದೆ, ಆ ಕ್ವಶನ್ಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನೀವು ಅಭ್ಯಾಸ ಮಾಡಿದ್ರೆ ಮಾತ್ರ ನೀವು ಮೊರಾರ್ಜಿ ಅಂತ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡ್ಕೊಂಡು ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ತೀರಾ. ಇಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲಿಗರು ಕೇಳ್ತಾ ಇರೋದ್ರಿಂದ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಸಂಬಂಧಪಟ್ಟಂತ ಆಯ್ಕೆ ಯಾವುದು ಅದನ್ನ ಗಮನಿಸ್ಬೇಕು ನೀವು. ಆಪ್ಷನ್ ಎ ಹಿಂದೂಸ್ತಾನಿ ಸಂಗೀತಗಾರ, ಆಪ್ಷನ್ ಬಿ ಶೆಹನಾಯಿ ವಾದಕ, ಆಪ್ಷನ್ ಸಿ ವೀಣೆ ವಾದಕ, ಆಪ್ಷನ್ ಡಿ ಕೊಳಲು ವಾದಕ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಬಹಳ ಸಲ ಕೇಳಿದ್ದಾರೆ ಈ ಕ್ವಶನ್ ಅನ್ನ, ತುಂಬಾ ಸಲ ಕೇಳಿದ್ದಾರೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಇವರು ಆಪ್ಷನ್ ಬಿ ರೈಟ್ ಆನ್ಸರ್. ಶಹನಾಯಿ ವಾದಕರು. ಶಹನಾಯಿ ನುಡಿಸೋದ್ರಲ್ಲಿ ಇವರು ತುಂಬಾ ಪ್ರಸಿದ್ಧಿ ಪಡೆದಿದ್ರು. ಯಾರು? ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಅದೇ ರೀತಿ ಭೀಮ್ಸೇನ್ ಜೋಶಿ ಕೇಳ್ತಾರೆ. ಭೀಮ್ಸೇನ್ ಜೋಶಿ ಅವರು ಹಿಂದೂಸ್ತಾನಿ ಸಂಗೀತಗಾರರು. ಮತ್ತೆ ಲತಾ ಮಂಗೇಶ್ಕರ್ ಬಗ್ಗೆನೂ ಕೇಳಿದ್ದಾರೆ. ಅವರು ಒಬ್ಬ ಫೇಮಸ್ ಸಿಂಗರ್, ಗಾಯಕಿ ಅವರು. ಹಾಗಾಗಿ ಕ್ವಶನ್ ಅನ್ನ ಬರೀ ಇಲ್ಲಿರ್ತಕ್ಕಂಥ ಕ್ವಶನ್ಗೆ ಸೀಮಿತ ಆಗದೆ ಆ ಕಾನ್ಸೆಪ್ಟ್ ಮೇಲೆ ಮತ್ತೆ ಏನೇನ್ ಕೇಳ್ಬೋದು ಅಂತ ನೀವು ಅಭ್ಯಾಸ ಮಾಡ್ಬೇಕು. ಓಕೆನಾ? ಈ ರೀತಿ ಅಭ್ಯಾಸ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮ್ ನಲ್ಲಿ ಸಕ್ಸಸ್ ಆಗ್ತೀರಾ. ಇಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾರು ಅಂತ ಕೇಳ್ತಾ ಇದ್ರೆ ಅವರು ಶಹನಾಯಿ ವಾದಕರು. ಓಕೆ, ನೆಕ್ಸ್ಟ್. ಓಕೆ, ಒಂದು ಮಾಹಿತಿ ಇದೆ ನಿಮ್ಗೆ. ಏನಪ್ಪಾ ಅಂದ್ರೆ ಈ ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ಫೆಬ್ರವರಿ 15ರಂದು ಎಕ್ಸಾಮ್ ಇದೆ ಅಂತಂದು ಹೇಳ್ತಾ ಇದಾರೆ. ಈ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮ್ಮ ಗುರುಧ್ಯಾನ ಅಕಾಡೆಮಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ನಿಮ್ಗೋಸ್ಕರ ಪಂಡಿತ್ ಆನ್ಲೈನ್ ಕ್ಲಾಸ್, ಮೊರಾರ್ಜಿ ಪಂಡಿತ್ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದೆ. ಈ ಕ್ಲಾಸ್ ತಗೊಂಡ್ರೆ ನಿಮ್ಗೆ ಏನ್ ಯೂಸ್ ಆಗುತ್ತೆ? ಈಗ ನಾನು 2 ಕ್ವಶನ್ ಅನ್ನ ಹೇಳಿದೆ, ನಿಮ್ಮ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಬರ್ಬೋದು ಅಂತಂದೇಳಿ, ಮತ್ತೆ ಅದ್ರ ಕಾನ್ಸೆಪ್ಟ್ ಹಂಗೆ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋದನ್ನು ಹೇಳಿದೆ. ಈ ರೀತಿ ಕಂಪ್ಲೀಟ್ ಈ ಒಂದು ಕ್ಲಾಸ್ ಅಲ್ಲಿ, ಈ ಪಂಡಿತ್ ಆನ್ಲೈನ್ ಕ್ಲಾಸ್ ಅಲ್ಲಿ
ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಲೆಸನ್ ಮೇಲೆ ಯಾವ ರೀತಿ ಕ್ವಶನ್ ಬರ್ಬೋದು, ಮತ್ತೆ ನೀವು ಯಾವ ರೀತಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ ಅಲ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಸುಮಾರು ಒಂದು 100 ವಿಡಿಯೋಗಳ ಮೂಲಕ ನಿಮ್ಗೆ ತಿಳಿಸ್ಕೊಡಲಾಗುತ್ತೆ. ಮತ್ತೆ ಅದೇ ರೀತಿ ಆನ್ಲೈನ್ ಟೆಸ್ಟ್ ಸುಮಾರು 100ಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್ ಗಳನ್ನ ಇದರಲ್ಲಿ ನಿಮ್ಗೆ ನೀಡಲಾಗುತ್ತೆ. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ನಾವು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಈ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು. ಯಾವುದೇ ಕೋಚಿಂಗ್ ಬೇಕಾಗಲ್ಲ. ಯಾರಿಗೆ ಈ ಕೋರ್ಸ್ ಬೇಕು ಅಂತ ಇಂಟ್ರೆಸ್ಟ್ ಇದೆ, ಈ ಕೋರ್ಸ್ ಅನ್ನು ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ, ಇಲ್ಲಿ ಇರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಬಹುದು. ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಈ ಕೋರ್ಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಗುರುಜ್ಞಾನ ಅಕಾಡೆಮಿ ಆಪ್ ಅಲ್ಲಿ ಸಿಗುತ್ತೆ. ಈ ಆಪ್ ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಗುರುಜ್ಞಾನ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಈ ಲೋಗೋ ಇರ್ತಕ್ಕಂಥ ಆಪ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಈ ಕೋರ್ಸ್ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ಕೋರ್ಸ್ ಅನ್ನ ತಗೋಬಹುದು. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕ್ವಶನ್ ನಂಬರ್ 3, ಮಾದರಿ ಪೂರ್ಣಗೊಳಿಸಿ. ಈ ತರದ್ದು ಒಂದು ಕ್ವಶನ್ ಕೇಳ್ತಾರೆ ನಿಮ್ಗೆ. ಮಾದರಿ ಪೂರ್ಣಗೊಳಿಸಿ. ಮೈಸೂರು ಸೋಲಿಗರು. ಓಕೆ, ಇದು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಆಗಿದೆ. ಇದು ಮೈಸೂರು ಜಿಲ್ಲೆಯಲ್ಲಿ ಸೋಲಿಗ ಬುಡಕಟ್ಟು ಸಮುದಾಯ ಕಂಡು ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಬುಡಕಟ್ಟು ಸಮುದಾಯ ಕಂಡು ಬರುತ್ತೆ ಅಂತ ಈ ಕ್ವಶನ್ ಅನ್ನ ಕೇಳ್ತಾ ಇದಾರೆ. ಆಪ್ಷನ್ ಎ ಸೋಲಿಗರು, ಆಪ್ಷನ್ ಬಿ ಜೇನುಕುರುಬರು, ಆಪ್ಷನ್ ಸಿ ಎರವರು, ಆಪ್ಷನ್ ಡಿ ಕೊರಗರು. ಮೈಸೂರು ಜಿಲ್ಲೆಯಲ್ಲಿ ಸೋಲಿಗರು ಕಂಡು ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವ ಬುಡಕಟ್ಟು ಸಮುದಾಯ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ರೈಟ್ ಆನ್ಸರ್, ಕೊರಗರು. ಕೊರಗ ಬುಡಕಟ್ಟು ಸಮುದಾಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಜೇನುಕುರುಬ ಮತ್ತು ಎರವರು ಈ ಬುಡಕಟ್ಟು ಸಮುದಾಯಗಳು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಇದ್ರ ಮೇಲೆ ಪ್ರತಿ ವರ್ಷ ನೀವು ಕ್ವಶನ್ ಪೇಪರ್ ಈಗ ನಡೆದಿರ್ತಕ್ಕಂಥ ಎಕ್ಸಾಮ್ ನ ಹಳೆ ಕ್ವಶನ್ ಪೇಪರ್ ನ ನೀವು ತೆಗೆದು ನೋಡಿದ್ರೆ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದ್ದೇ ಇರುತ್ತೆ ಪ್ರತಿ ವರ್ಷ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇದ್ರ ಮೇಲೆ ನೀವು ಗಮನ ಹರಿಸಬೇಕು. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸೋಲಿಗ ಬುಡಕಟ್ಟು ಸಮುದಾಯ ಕಂಡು ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯ ಕಂಡು ಬರುತ್ತೆ. ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಜೇನುಕುರುಬರು ಮತ್ತು ಎರವರು ಅನ್ನುವ ಬುಡಕಟ್ಟು ಸಮುದಾಯಗಳು ಕಂಡು ಬರ್ತವು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಓಕೆ, ಇದು ಸಹ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತ ಕ್ವಶನ್. ಯಾವುದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಕ್ವಶನ್. ಸಮುದಾಯ ಅಂದ್ರೆ ಏನು ಅಂತ ಗೊತ್ತಿದ್ರೆ, ನಿಮಗೆ ಸಮುದಾಯದ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸಮುದಾಯ ಅಂದ್ರೆ ಏನು? ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳ ಗುಂಪು. ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನ ಸಮುದಾಯ ಅಂತ ಕರಿತೀವಿ. ಅದರಲ್ಲಿ ನಿಮ್ಮ ಈ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಸಮುದಾಯ, ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯ, ಈ 3 ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನೀವು ಗಮನ ಹರಿಸಿರ್ಬೇಕು. ಇಲ್ಲಿ ಕೇಳ್ತಾ ಇರೋದೇನು? ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾ ಇದಾರೆ. ಆಪ್ಷನ್ ಎ ರೈತ ಸಮುದಾಯ, ಆಪ್ಷನ್ ಬಿ ಕಾರ್ಮಿಕ ಸಮುದಾಯ, ಆಪ್ಷನ್ ಸಿ ಬುಡಕಟ್ಟು ಸಮುದಾಯ, ಆಪ್ಷನ್ ಡಿ ಗ್ರಾಮೀಣ ಸಮುದಾಯ. ಓಕೆ, ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನ ಬುಡಕಟ್ಟು ಸಮುದಾಯ ಅಂತಂದೇಳಿ ಕರೀತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್. ಅಂದ್ರೆ ಗ್ರಾಮೀಣ ಸಮುದಾಯ ಅಂದ್ರೇನು? ಗ್ರಾಮೀಣ ಭಾಗದಲ್ಲಿ ಅಥವಾ ಹಳ್ಳಿಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪು. ಇನ್ನ ನಗರ ಸಮುದಾಯ ಅಂದ್ರೇನು? ನಗರ ಪ್ರದೇಶಗಳಲ್ಲಿ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪು. ರೈತ ಸಮುದಾಯ ಅಂದ್ರೇನು? ಕೃಷಿ ಕೆಲಸವನ್ನ ಮಾಡ್ತಕ್ಕಂಥ ಜನರು, ವ್ಯವಸಾಯ ಮಾಡ್ತಕ್ಕಂಥ ಜನರ ಗುಂಪನ್ನ ರೈತ ಸಮುದಾಯ ಅಂತ ಕರೀತಾರೆ. ಇನ್ನ ಕಾರ್ಮಿಕ ಸಮುದಾಯ ಅಂದ್ರೇನು? ಕೈಗಾರಿಕೆಗಳಲ್ಲಿ ಮತ್ತೆ ಔದ್ಯೋಗಿಕ ಪ್ರದೇಶಗಳಲ್ಲಿ, ಅಂದ್ರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಗುಂಪನ್ನ ಕಾರ್ಮಿಕ ಸಮುದಾಯ ಅಂತ ಕರೀತಾರೆ. ಇನ್ನ ಶಿಕ್ಷಕರ ಸಮುದಾಯ ಅಂದ್ರೆ ಯಾರು? ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಶಿಕ್ಷಕರ ಗುಂಪನ್ನ ಶಿಕ್ಷಕರ ಸಮುದಾಯ ಅಂತ ಕರೀತಾರೆ. ಈ ತರ ಸಮುದಾಯಗಳು ಬಹಳ ಅದಾವು. ಅವರವರ ವೃತ್ತಿಗಳ ಆಧಾರದ ಮೇಲೆ ಮತ್ತೆ ಸಮುದಾಯಗಳನ್ನ ಮಾಡ್ತಾರೆ. ಇಲ್ಲಿ ನಿಮಗೆ ಇರತಕ್ಕಂಥದ್ದು ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಇಲ್ಲಿ ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನ ಬುಡಕಟ್ಟು ಸಮುದಾಯ ಅಂತ ಕರೀತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್.
ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಗುಣಾತ್ಮಕ ಶಿಕ್ಷಣ ನೀಡಲು ಸರ್ಕಾರ ಕೈಗೊಂಡಿರುವ ಯೋಜನೆ. ಭಾರತದಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತಂದು ಹೇಳಿ ಸರ್ಕಾರ ಯಾವ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಅನ್ನು ಗಮನಿಸಿ. ಆಪ್ಷನ್ ಎ ರೋಜ್ಗಾರ್ ಯೋಜನೆ, ಆಪ್ಷನ್ ಬಿ ಭಾಗ್ಯಲಕ್ಷ್ಮಿ ಯೋಜನೆ, ಆಪ್ಷನ್ ಸಿ ಸರ್ವ ಶಿಕ್ಷಣ ಅಭಿಯಾನ, ಆಪ್ಷನ್ ಡಿ ಆಶ್ರಯ ಯೋಜನೆ. ಈ ಯೋಜನೆಗಳಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಬಹಳ ವರ್ಷ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ, ಗಮನ ಹರಿಸಬೇಕು. ಇಲ್ಲಿ ಕೇಳ್ತಾ ಇರೋದು ಗುಣಾತ್ಮಕ ಶಿಕ್ಷಣ ನೀಡಲು ಸರ್ಕಾರ ಕೈಗೊಂಡಿರುವ ಯೋಜನೆ. ಆಪ್ಷನ್ ಸಿ ರೈಟ್ ಆನ್ಸರ್, ಸರ್ವ ಶಿಕ್ಷಣ ಅಭಿಯಾನ. ಏನಿದು ಸರ್ವ ಶಿಕ್ಷಣ ಅಭಿಯಾನದ ಉದ್ದೇಶ ಏನಪ್ಪಾ ಅಂದ್ರೆ 6 ರಿಂದ 14 ವರ್ಷದ ಪ್ರತಿಯೊಬ್ಬ ಮಗುವು ಸಹ ಗುಣಾತ್ಮಕ ಶಿಕ್ಷಣವನ್ನ ಹೊಂದಬೇಕು ಮತ್ತೆ ಉಚಿತವಾಗಿ ಶಿಕ್ಷಣವನ್ನ ಕೊಡಬೇಕು ಅಂತಂದೇಳಿ ಸರ್ಕಾರ ಕೈಗೊಂಡಿರುವ ಯೋಜನೆ ಇದು. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವು ಸಹ 6 ರಿಂದ 14 ವರ್ಷದ ಪ್ರತಿಯೊಬ್ಬ ಮಗುವು ಸಹ ಉಚಿತ ಮತ್ತು ಗುಣಾತ್ಮಕ ಒಳ್ಳೆಯ ಶಿಕ್ಷಣವನ್ನ ಪಡ್ಕೋಬೇಕು ಅನ್ನುವ ಉದ್ದೇಶದಿಂದ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಒಂದು ಯೋಜನೆಯನ್ನ ಜಾರಿ ತಂದಿದೆ. ಅದರ ಉದ್ದೇಶ ಪ್ರತಿಯೊಬ್ಬ ಮಗು ಸಹ ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬೇಕು ಮತ್ತು 6 ರಿಂದ 14 ವರ್ಷದ ಒಳಗಿನ ಪ್ರತಿಯೊಬ್ಬ ಮಗು ಉಚಿತ ಶಿಕ್ಷಣವನ್ನ ಪಡ್ಕೋಬೇಕು ಅಂತಂದೇಳಿ. ಅರ್ಥ ಆಯ್ತಲ್ಲ? ಸರಿ, ಅಂದ್ರೆ ರೋಜ್ಗಾರ್ ಯೋಜನೆ ಅಂದ್ರೆ ಏನಂತ ತಿಳ್ಕೋಬೇಕು. ರೋಜ್ಗಾರ್ ಯೋಜನೆ ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾವಂತ ಯುವಕರಿಗೆ ಸ್ವಂತ ಉದ್ಯೋಗ ಕಲ್ಪಿಸಿಕೊಡುವ ಯೋಜನೆ ರೋಜ್ಗಾರ್ ಯೋಜನೆ. ಇನ್ನ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕೋಸ್ಕರ ಸರ್ಕಾರ ಕೈಗೊಂಡಿರುವ ಯೋಜನೆ. ಇನ್ನು ಆಶ್ರಯ ಯೋಜನೆ ಗ್ರಾಮೀಣ ಭಾಗದ ಬಡವರಿಗೆ ಟೋಟಲ್ ಬಡವರಿಗೆ, ಒಟ್ಟಿನಲ್ಲಿ ಬಡವರಿಗೆ ಉಚಿತ ಮನೆಗಳನ್ನು ಕಟ್ಟಿಕೊಡುವ ಯೋಜನೆ. ಉಚಿತ ಮನೆಗಳನ್ನು ಯಾರಿಗೆ? ಬಡವರಿಗೆ ಉಚಿತ ಮನೆಗಳನ್ನ ಕಟ್ಟಿಕೊಡುವ ಯೋಜನೆ ಆಶ್ರಯ ಯೋಜನೆ. ಈ ಯೋಜನೆಗಳ ಮೇಲೆ ಪ್ರತಿ ವರ್ಷ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ, ಗಮನ ಹರಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಎಸ್, ಕಬ್ಬಿಣದ ಕೆಲಸ ಮಾಡುವವನು. ಎಸ್, ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ಈ ಸಮುದಾಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಈ ಗ್ರಾಮೀಣ ಭಾಗದಲ್ಲಿ ಅವರ ವೃತ್ತಿಗಳ ಆಧಾರದ ಮೇಲೆ ಅವ್ರನ್ನ ನಾವು ಗುರುತು ಮಾಡ್ತಾ ಇರ್ತೀವಿ. ಅದರ ಹಿನ್ನೆಲೆಯಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಕಬ್ಬಿಣದ ಕೆಲಸ ಮಾಡುವವರಿಗೆ ಏನಂತ ಕರೀತಾರೆ ಅಂತ. ಆಪ್ಷನ್ ಎ ನೇಕಾರ, ಆಪ್ಷನ್ ಬಿ ಕಮ್ಮಾರ, ಆಪ್ಷನ್ ಸಿ ಬುಟ್ಟಿ ಎಣೆಯವ್ವ, ಆಪ್ಷನ್ ಡಿ ಬಡಗಿ. ಕಬ್ಬಿಣದ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್, ಕಮ್ಮಾರ ಅಂತ ಕರೀತಾರೆ. ಕಮ್ಮಾರ ಲಾಸ್ಟ್ ಇಯರ್ ಕೇಳಿದಾರೆ ಅನ್ಸುತ್ತೆ ಈ ಕ್ವಶನ್ ಅನ್ನ. ಕಬ್ಬಿಣದ ಕೆಲಸ ಮಾಡೋರಿಗೆ ಕಮ್ಮಾರ ಅಂತಂದೇಳಿ ಕರೀತಾರೆ. ಅಂದ್ರೆ ನೇಕಾರ ಅಂದ್ರೇನು? ಬಟ್ಟೆ ನೇಯೋರಿಗೆ, ಬಟ್ಟೆ ತಯಾರು ಮಾಡ್ತಕ್ಕಂಥವ್ರಿಗೆ ನೇಕಾರ ಅಂತ ಕರೀತಾರೆ. ಇನ್ನ ಬುಟ್ಟಿ ಎಣೆಯವರಿಗೆ ಬುಟ್ಟಿ ಎಣೆಯವರು ಅಂತ ಕರೀತಾರೆ. ಇನ್ನ ಬಡಗಿ ಅಂದ್ರೆ ಯಾರು? ಪೀಠೋಪಕರಣಗಳನ್ನ ತಯಾರಿಸುವವರು, ಮರದ ಪೀಠೋಪಕರಣಗಳನ್ನ ತಯಾರಿಸ್ತಕ್ಕಂಥವ್ರಿಗೆ ಬಡಗಿ ಅಂತಂದೇಳಿ ಕರೀತಾರೆ. ಇನ್ನ ಕುಂಬಾರ, ಮಣ್ಣಿನಲ್ಲಿ ಮಡಿಕೆ ಮಾಡ್ತಕ್ಕಂಥವ್ರಿಗೆ ಕುಂಬಾರ ಅಂತ ಕರೆದ್ರೆ. ಇನ್ನು ಆಭರಣಗಳನ್ನ ತಯಾರಿಸುವವರು, ಬಂಗಾರದಲ್ಲಿ ಆಭರಣಗಳನ್ನ ತಯಾರಿಸುವವರಿಗೆ ಅಟ್ಟಸಾಲಿಗ ಅಂತ ಹೇಳಿ ಕರೀತಾರೆ. ಇವೆಲ್ಲ ವೃತ್ತಿಗಳ ಆಧಾರದ ಮೇಲೆ ಆ ಸಮುದಾಯಗಳನ್ನ ಅಥವಾ ಅವರನ್ನ ಗುರುತು ಮಾಡ್ತಕ್ಕಂಥದ್ದು ಗ್ರಾಮೀಣ ಸಮುದಾಯದಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಕಸದ ವಿಲೇವಾರಿ ಸಮಸ್ಯೆ ಇಲ್ಲಿ ಕಂಡು ಬರುತ್ತದೆ. ಕಸದ ವಿಲೇವಾರಿ ಸಮಸ್ಯೆ, ಕಸ ಎಲ್ಲ ಹಾಕ್ಬೇಕು, ಕಸ ಹಾಕಕ್ಕೆ ಜಾಗ ಇಲ್ಲ ಅಂತ ಸಮಸ್ಯೆ ಎಲ್ಲಿ ಕಂಡು ಬರುತ್ತೆ? ಆಪ್ಷನ್ ಎ ಗ್ರಾಮೀಣ ಸಮುದಾಯ, ಆಪ್ಷನ್ ಬಿ ಬುಡಕಟ್ಟು ಸಮುದಾಯ, ಆಪ್ಷನ್ ಸಿ ನಗರ ಸಮುದಾಯ, ಆಪ್ಷನ್ ಡಿ ರೈತ ಸಮುದಾಯ. ಕಸ ವಿಲೇವಾರಿ ಸಮಸ್ಯೆ ಅಂದ್ರೆ ಕಸವನ್ನ ಸಾಗಿಸೋದು, ಕಸವನ್ನ ಒಂದ್ ಕಡೆ ಹಾಕಕ್ಕೆ ಜಾಗನೇ ಇರಲ್ಲಪ್ಪ, ಕಸನ ಒಂದ್ ಕಡೆ ಹಾಕಕ್ಕೆ ಜಾಗನೇ ಇರಲ್ಲ ಅಂತ ಸಮಸ್ಯೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಅಂತ ಸಮಸ್ಯೆ ಎಲ್ಲಿ ಕಂಡು ಬರುತ್ತೆ? ಆಪ್ಷನ್ ಸಿ ರೈಟ್ ಆನ್ಸರ್, ನಗರ ಸಮುದಾಯದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಕಂಡು ಬರುತ್ತೆ. ಇನ್ನ ಗ್ರಾಮೀಣ ಸಮುದಾಯ, ಬುಡಕಟ್ಟು ಸಮುದಾಯ, ರೈತ ಸಮುದಾಯದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಕಂಡು ಬರಲ್ಲ. ಗ್ರಾಮೀಣ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಕಂಡು ಬರಲ್ಲ. ಕಸ ವಿಲೇವಾರಿ ಸಮಸ್ಯೆ ಕಂಡು ಬರೋದಲ್ಲಿ ನಗರ ಸಮುದಾಯದಲ್ಲಿ. ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತದೆ? ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಏನು? ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ ಇಲ್ಲಿ ಕಲ್ಲಿದ್ದಲನ್ನ ಬಳಸಿ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಕಲ್ಲಿದ್ದಲನ್ನ ಬಳಸಿ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಅಂತ ವಿದ್ಯುತ್ ಸ್ಥಾವರ, ಅಂತ ವಿದ್ಯುತ್ ತಯಾರಿಸುವ
ಜಾಗ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ತಯಾರಿಸುವುದು ಎಲ್ಲಿ ಅಂತ ಕೇಳ್ತಿದ್ರೆ, ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ರಾಮನಗರ. ಓಕೆ, ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ರಾಯಚೂರಿನಲ್ಲಿ ಕಂಡು ಬರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್, ರಾಯಚೂರಿನಲ್ಲಿ. ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತೆ? ರಾಯಚೂರಿನಲ್ಲಿ. ಉಷ್ಣ ವಿದ್ಯುತ್ ತಯಾರಿಕೆಯಲ್ಲಿ ಯಾವ ಇಂಧನ ಬಳಸ್ತಾರಪ್ಪ ಅಂದ್ರೆ ಕಲ್ಲಿದ್ದಲನ್ನ ಬಳಸ್ತಾರೆ. ಸರಿ, ಹಂಗಾರೆ ರಾಮನಗರಕ್ಕೆ ಸಂಬಂಧಪಟ್ಟಂತೆ ಏನನ್ನ ನೀವು ತಿಳ್ಕೊಂಡಿರ್ಬೇಕು? ಇದನ್ನ ರೇಷ್ಮೆ ನಗರ ಅಂತ ಕರೀತಾರೆ. ರಾಮನಗರವನ್ನ ರೇಷ್ಮೆ ನಗರ ಅಂತ ಕರೀತಾರೆ. ಅಂದ್ರೆ ರೇಷ್ಮೆಯನ್ನ ಇಲ್ಲಿ ಜಾಸ್ತಿ ಬೆಳಿತಾರೆ, ಉತ್ಪಾದನೆ ಮಾಡ್ತಾರೆ. ಇನ್ನ ಬೆಂಗಳೂರು ಇದು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಕ್ವಶನ್ ಕೇಳಿದ್ದಾರೆ, ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತಂದೇಳಿ. ಬೆಂಗಳೂರು 2021-22ರಲ್ಲಿ ಕ್ವಶನ್ ಕೇಳಿದ್ದಾರೆ, ಸಿಲಿಕಾನ್ ಸಿಟಿ ಅಂತಂದು ಯಾವ ನಗರವನ್ನ ಕರೀತಾರೆ? ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ರೈಟ್. ಇನ್ನು ರಾಮನಗರ ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿ ಆಗಿದೆ. ಓಕೆ, ರೈಟ್. ಇಲ್ಲಿ ಕೇಳ್ತಾ ಇರೋದು ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಭಾರತದ ಅತ್ಯಂತ ಎತ್ತರದ ಶಿಖರ. ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಕೇಳ್ತಾ ಇದ್ರೆ, ಆಪ್ಷನ್ ಎ K2 ಅಂದ್ರೆ ಮೌಂಟ್ ಡಾರ್ವಿನ್ ಅಸ್ಟಿನ್, ಆಪ್ಷನ್ ಬಿ ಕಾಂಚನಚುಂಗ, ಆಪ್ಷನ್ ಸಿ ಮೌಂಟ್ ಎವರೆಸ್ಟ್, ಆಪ್ಷನ್ ಡಿ ಮುಳ್ಳಯ್ಯನಗಿರಿ. ಭಾರತದ ಅತ್ಯಂತ ಎತ್ತರದ ಶಿಖರ ಆಪ್ಷನ್ ಎ ರೈಟ್ ಆನ್ಸರ್, K2 ಅಥವಾ ಮೌಂಟ್ ಡಾರ್ವಿನ್ ಅಸ್ಟಿನ್. ಇದು ಭಾರತದಲ್ಲೇ ಅತ್ಯಂತ ಎತ್ತರವಾದಂತ ಶಿಖರ. ಹಾಗಾದ್ರೆ ಮೌಂಟ್ ಎವರೆಸ್ಟ್ ಅವಾಗಲೇ ಹೇಳ್ತಾ ಇದ್ವಿ ನಾವು, ಇದು ಪ್ರಪಂಚದ ಅತಿ ಎತ್ತರದ ಶಿಖರ. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಭಾರತದಲ್ಲಿ K2 ಮೌಂಟ್ ಡಾರ್ವಿನ್ ಅಸ್ಟಿನ್. ಇನ್ನು ಮುಳ್ಳಯ್ಯನಗಿರಿ ಏನು? ಕರ್ನಾಟಕದ ಅತಿ ಎತ್ತರದ ಶಿಖರ. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಓಕೆ, ಇಲ್ಲಿ ಭಾರತದ ಕೇಳ್ತಿದ್ರೆ, ಹಾಗಾಗಿ ಭಾರತದ ಅತ್ಯಂತ ಎತ್ತರದ ಶಿಖರ K2. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಈ ವಿಡಿಯೋದ ಕೊನೆಯ ಪ್ರಶ್ನೆ. ಕರಾವಳಿ ಜನರ ಮುಖ್ಯ ಕಸುಬು 2022-23ರಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಈ ತರದ ಕ್ವಶನ್, ಕರಾವಳಿ ಜನರ ಮುಖ್ಯ ಕಸುಬು ಅಂದ್ರೆ ಕರಾವಳಿ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಯಾವ ಕೆಲಸವನ್ನ ಅತಿ ಹೆಚ್ಚಾಗಿ ಮಾಡ್ತಾರೆ ಅಂತ. ಕರಾವಳಿ ಅಂದ್ರೆ ಏನಂತ ಗೊತ್ತಿರ್ಬೇಕು ಫಸ್ಟ್. ಕರಾವಳಿ ಅಂದ್ರೆ ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ಸಮತಟ್ಟಾದ ಭೂಮಿ, ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು. ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ಸಮತಟ್ಟಾದ ಭೂಮಿಯನ್ನ ಕರಾವಳಿ ಅಂತ ಕರೀತಾರೆ. ಕ್ವಶನ್ ಅದನ್ನೂ ಕೇಳ್ಬೋದು, ಕರಾವಳಿ ಎಂದರೆ ಕರಾವಳಿ ಭಾಗ ಯಾವುದು? ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ಸಮತಟ್ಟಾದ ಭೂಮಿ ಅಥವಾ ಸಮುದ್ರದ ಅಂಚಿಗೆ ಹೊಂದಿಕೊಂಡಿರುವ ಭೂಪ್ರದೇಶ, ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಕರಾವಳಿ ಜನರು. ಆ ಕರಾವಳಿ ಜನರ ಮುಖ್ಯ ಕಸುಬು ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್, ಮೀನುಗಾರಿಕೆ. ಮೀನುಗಾರಿಕೆ ಮಾಡ್ತಾರೆ ಅವರು. ಓಕೆ, ಇನ್ನ ಹೈನುಗಾರಿಕೆ, ರೇಷ್ಮೆ ಸಾಕಾಣಿಕೆ ಇದು ಕೃಷಿ ಜೊತೆಗೆ ಮಾಡ್ತಕ್ಕಂಥ ಉಪಕಸುಬು. ಕೃಷಿ ಜೊತೆಗೆ ದನಕರುಗಳನ್ನ ಸಾಕ್ತಾ ಇದ್ರೆ ಅದನ್ನ ಹೈನುಗಾರಿಕೆ ಅಂತ ಕರಿತೀವಿ. ಇನ್ನು ರೇಷ್ಮೆ ಸಾಕಾಣಿಕೆ ಅದು ಸಹ ಕೃಷಿ ಜೊತೆಗೆ ಮಾಡ್ತಕ್ಕಂಥ ಒಂದು ಉಪಕಸುಬಾಗಿದೆ. ಮೀನುಗಾರಿಕೆ ಇದು ಕರಾವಳಿ ಜನರ ಮುಖ್ಯ ಕಸುಬಾಗಿದೆ. ಓಕೆ, ಎಸ್, ನೋಡಿದ್ರಲ್ಲ, ಈ ರೀತಿಯ ಪ್ರಶ್ನೆಗಳನ್ನ ನಿಮ್ಮ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ ಮೇಲೆ ಕೇಳುವ ಸಾಧ್ಯತೆ ಇದೆ. ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಭ್ಯಾಸ ಮಾಡಿ, ನಿಮ್ಗೆ ಇನ್ನು ಹೆಚ್ಚಿನದಾಗಿ ಕಲಿಬೇಕು, ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಪಡ್ಕೋಬೇಕು ಅಂತಂದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮಗೆ ನಮ್ಮ ಪಂಡಿತ್ ಆನ್ಲೈನ್ ಕ್ಲಾಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ರೆ ಈ ಕ್ಲಾಸ್ ಅನ್ನ ತಗೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡ್ಕೊಂಡು ಮೊರಾರ್ಜಿ ಶಾಲೆಗಳಿಗೆ ಎಲ್ಲರೂ ಆಯ್ಕೆ ಆಗ್ಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.